ಇವತ್ತು ನನ್ನ ಮುಂದೆ ಓಪ್ಪೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಓಪ್ಪೋ F27 Pro Plus 5G ಸ್ಮಾರ್ಟ್ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು ಒಂದು 25,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಈ ಸ್ಮಾರ್ಟ್ಫೋನ್ನ ಸ್ಪೆಷಲ್ ಫೀಚರ್ ಏನಪ್ಪ ಅಂತ ಅಂದರೆ ಇದು ನಮ್ಮ ದೇಶದ ಮೊಟ್ಟ ಮೊದಲ IP69 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಫುಲ್ ರಗ್ಗಡ್ ಸ್ಮಾರ್ಟ್ಫೋನ್ ಅಂತೆ. ಈವನ್ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಸಹ ಈ ಒಂದು ಸ್ಮಾರ್ಟ್ಫೋನ್ಗೆ ಹಾಕಿದಾರಂತೆ. ಸೊ ಯಾವ ರೀತಿ ಇದೆ ಈ ಸ್ಮಾರ್ಟ್ಫೋನ್, ಈ ಪ್ರೈಸ್ ರೇಂಜಿಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸ್ ಮೇಲ್ಗಡೆ 32,999 ಅಂತ ಬರೆದಿದ್ದಾರೆ. ಇದು 8 GB ರ್ಯಾಮು, 128 GB ಸ್ಟೋರೇಜ್ ವೇರಿಯಂಟು. ಎದುರು ಪ್ರಕಾರ ಹೋದರೆ ಮೋಸ್ಟ್ಲಿ 30,000ಕ್ಕೆ ಲಾಂಚ್ ಆಗೋ ಸಾಧ್ಯತೆ ಇದೆ. ಬಟ್ 25,000ಕ್ಕೆ ಅಟ್ಲೀಸ್ಟ್ ಲಾಂಚ್ ಆಗಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ತುಂಬ ಲೈಟ್ ವೇಟ್ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದರ ಕೆಳಗಡೆ ನಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಜೊತೆಗೆ ಒಂದು ಸಿಮ್ ಎಲೆಕ್ಷನ್ ಪಿನ್ ಕೊಟ್ಟಿದ್ದಾರೆ, ಮತ್ತೊಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು, ಒಂಥರ ಡ್ಯೂಯಲ್ ಟೋನ್ ಬ್ಯಾಕ್ ಕವರು, ಮ್ಯಾಟ್ ಫಿನಿಶು ಇದೆ, ಗ್ಲಾಸಿ ಫಿನಿಶು ಇದೆ. ಇದ್ರ ಕೆಳಗಡೆ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ ಆದರೆ ಒಂದು ಸ್ಮಾರ್ಟ್ಫೋನ್ 67 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ. ಸೊ ಜಾಸ್ತಿನೇ ಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ USB Type-C ಚಾರ್ಜಿಂಗ್ ಕೇಬಲ್ಲು, Type-A ಇಂದ Type-C ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೆಯೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು, ಸಖತ್ ಪ್ರೀಮಿಯಂ ಬಿಲ್ಡ್ ಅಂತ ಕೂಡ ಅನ್ನಿಸ್ತಾ ಇದೆ. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಫೋನಿಂದು ಹಿಂದ್ಗಡೆ ಡಿಸೈನ್ ಆಯಿತಾ, ಒಂಥರ ಡ್ಯುಯಲ್ ಮೆಟೀರಿಯಲ್ ಫಿನಿಶ್ ನಿಮಗೆ ಸಿಗ್ತಾ ಇದೆ. ಮಧ್ಯದಲ್ಲಿ ಒಂಥರ ಗ್ಲಾಸಿ ಫಿನಿಶು, ಡಿಫ್ರೆಂಟ್ ಟೆಕ್ಸ್ಚರು, ಟೈಲ್ಸ್ ರೀತಿ, ಈ ಕಡೆ ಆ ಕಡೆ ವೀಗನ್ ಲೆದರು, ಸ್ಟಿಚಿ ಡಿಸೈನ್ ಎಲ್ಲ ಸಿಗ್ತಾ ಇದೆ. ರೌಂಡ್ ಕಲರಿಂದು ಕ್ಯಾಮ್ರಾ ಮಾಡ್ಯೂಲು, ತುಂಬ ಯುನೀಕ್ ಲುಕ್ಕನ್ನು, ತುಂಬ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ನಿಸ್ತಾ ಇದೆ. ಫ್ರಂಟಿಗೆ ಬಂತು ಅಂತ ಅಂದರೆ ಕರ್ವ್ಡ್ ಡಿಸ್ಪ್ಲೇ ಸಿಗ್ತಾ ಇದೆ. ಆಲ್ರೆಡಿ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲ್ ಒಂದು ಲೆವೆಲ್ಗೆಲ್ಲ ಕಡೆ ಕಡಿಮೆನೇ ಇದೆ. ಈ ಸ್ಮಾರ್ಟ್ಫೋನ್ ಹೆವಿ ಲೈಟ್ ವೆಯ್ಟ್ ಕೂಡ ಇರುವಂಥದ್ದು, 177 ಗ್ರಾಮ್ ವೆಯ್ಟು ಮತ್ತು 7.89 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ತುಂಬ ತಿನ್ನಾಗಿದೆ, ತುಂಬ ಲೈಟ್ ವೆಯ್ಟ್ ಕೂಡ ಇರುವಂಥದ್ದು. ಆಯಿತಾ, ನನಗಂತೂ ಪರ್ಸ್ನಲಿ ಈ ಫೋನಿಂದು ಹಿಂದ್ಗಡೆ ಈ ಫಿನಿಶ್ ಇದೆ ಅಲ್ವಾ, ತುಂಬ ಪ್ರೀಮಿಯಂ ಅಂತ ಅನ್ನಿಸ್ತು. ಏನೋ ಒಂದು ಸ್ಪೆಷಲ್ ಎಡಿಷನ್ ಫೋನ್ ರೀತಿ ಫೀಲನ್ನು ಕೊಡುತ್ತೆ. ಕ್ಯಾಮ್ರಾ ಮಾಡ್ಯೂಲ್ ಕೂಡ ಒಂಥರ ಯುನೀಕ್ DSLR ರೀತಿ ಡಿಸೈನ್ನ ಹೊಂದಿರುವಂಥದ್ದು. ಹಿಂದ್ಗಡೆ 2 ಕ್ಯಾಮ್ರಾ ಸಿಗ್ತಾ ಇದೆ, ಒಂದು ಸಿಂಗಲ್ LED ಫ್ಲ್ಯಾಶ್ ಇದೆ. ಈ ಫೋನಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ, USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ, ಮತ್ತು ನಮಗೆ ಈ ಫೋನಲ್ಲಿ ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಸಿಗ್ತಾ ಇಲ್ಲ. ಈ ಫೋನ್ನ ಫ್ರಂಟಲ್ಲಿ ಆಗಿ ಹೇಳ್ದಂಗೆ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಹಾಕಿದ್ದಾರೆ, ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಗೊರಿಲ್ಲಾ ಗ್ಲಾಸ್. ಆಯಿತಾ, ಸೊ ಇವ್ರು ಹೇಳೋ ಪ್ರಕಾರ ನಾವೊಂದು 8 ಅಡಿ ಮೇಲಿಂದ ಕೆಳಗೆ ಡ್ರಾಪ್ ಮಾಡೋದು ಸಹ ಏನೂ ಆಗಲ್ಲ ಫೋನ್ ಅಂತಾರೆ. ಜೊತೆಗೆ IP69 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೊಟ್ಟಿದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದರೂ ಸಹ ಏನೂ ಆಗಲ್ವಂತೆ. ಸುಮಾರು 1.5 ಮೀಟ್ರ್ ಕೆಳಗಡೆ ಹಾಕಿದ್ರೂ ಸಹ ಏನೂ ಆಗಲ್ಲ ಅಂತಾರೆ. ಬಾಯ್ಲಿಂಗ್ ವಾಟ್ರ್ ಒಳಗೆ ಹಾಕಿದ್ರೂ ಸಹ ಏನೂ ಆಗಲ್ಲ ಅಂತಾರೆ. ಬಟ್ ಹಂಗಂತ ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ನಾನು ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಟೆಸ್ಟ್ ಮಾಡೋದಕ್ಕೆ. ಬಟ್ ಸ್ಟಿಲ್ ಇಷ್ಟೆಲ್ಲ ಒಂದು ಡ್ಯೂರಬಿಲಿಟಿ ಇದೆ, ತುಂಬ ರಗ್ಗಡ್ ಸ್ಮಾರ್ಟ್ಫೋನ್ ಅಂತ ಅಡ್ವರ್ಟೈಸ್ಮೆಂಟು ಮಾಡ್ತಾಯಿದ್ದಾರೆ. ವಾಷಿಂಗ್ ಮಿಷಿನ್ಗೆಲ್ಲ ಹಾಕ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಮಾಡ್ತಾಯಿದ್ದಾರೆ. ಸೊ ಅದನ್ನೆಲ್ಲ ಟೆಸ್ಟ್ ಮಾಡ್ಬೋದಾ, ಅದನ್ನು ಇದು ಸರ್ವೈವ್ ಆಗುತ್ತಾ ಗೊತ್ತಿಲ್ಲ. ಅದರಲ್ಲಿ ಕೆಲವೊಂದು ಟೆಸ್ಟ್ ನಾನು ಟ್ರೈ ಮಾಡಿ ನೋಡ್ತೀನಿ, ಬೇಕಾದರೆ ರೀಲ್ಸ್ ಕೂಡ ಮಾಡ್ತೀನಿ ಅದರಲ್ಲಿ. ಒಟ್ಟಿಗೆ ಈ ರೀತಿ ಕ್ಲೈಮ್ ಮಾಡ್ತಾರೆ, ತುಂಬ ರಗ್ಗಡ್ ಸ್ಮಾರ್ಟ್ಫೋನ್ ಅಂತ ಓಪ್ಪೋದವರು ಕ್ಲೈಮ್ ಮಾಡ್ತಾಯಿದ್ದಾರೆ. ಹೌದು, ಡಿಸೈನ್ ಬಿಲ್ಡ್ ಕ್ವಾಲಿಟಿ ಒಂದು ಲೆವೆಲ್ ಚೆನ್ನಾಗಿದೆ. ಮೆಟಾಲಿಕ್ ಫ್ರೇಮ್ ಒಂದು ಕೊಟ್ಬಿಟ್ಟಿದ್ರು ಇನ್ನೂ ಚೆನ್ನಾಗಿರ್ತಿದೆ, ಆದರೆ ಪ್ಲಾಸ್ಟಿಕ್ ಫ್ರೇಮನ್ನು ಕೊಟ್ಟಿದ್ದಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ IP69 ಕೊಟ್ಟಿರುವಂಥದ್ದು ಹೆವಿ ಇಂಪ್ರೆಸಿವ್. ನಮ್ಮ ದೇಶದ ಮೊಟ್ಟ ಮೊದಲ IP69 ರೇಟಿಂಗ್, ಅದು ಕೂಡ ಇದೊಂಥರ ಮಿಡ್ ಎಂಡ್ ಫೋನ್. ಆಯಿತಾ, ಫ್ಲ್ಯಾಗ್ಶಿಪ್ ಲೆವೆಲಲ್ಲಿ ಕೊಟ್ಟರೆ ಅದು ನಾರ್ಮಲ್, ಎಲ್ಲರೂ ಕೊಡ್ತಾರೆ. ಬಟ್ ಈ ಪ್ರೈಸ್ ರೇಂಜಲ್ಲಿ ಕೊಟ್ಟಿರೋದು ಸ್ವಲ್ಪ ಯೂನೀಕ್ ಅಂತ ಅನ್ನಿಸ್ತು ನನಗೆ. ಅದು ಕೂಡ
ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ 2 ಜೊತೆ ಕೊಟ್ಟಿರೋದು. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 ಹರ್ಟ್ಸ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಇದು 10 ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. ಒಂದು ಲೆವೆಲಿಗೆ ಬ್ರೈಟಾಗಿ ಕೂಡ ಇದೆ. 950 ನಿಟ್ಸ್ನ ಪೀಕ್ ಬ್ರೈಟ್ನೆಸ್. ಡಿಸ್ಪ್ಲೇ ಚೆನ್ನಾಗಿದೆ. ಬೆಂಕಿ ಡಿಸ್ಪ್ಲೇ, ಬೆಸ್ಟ್ ಡಿಸ್ಪ್ಲೇ ಅಂತಂದರೆ ಈ ಬೆಲೆಗೆ ಇದಕ್ಕಿಂತ ಒಳ್ಳೆ ಡಿಸ್ಪ್ಲೇ ಇರೋದು ಸಿಗುತ್ತೆ ನಿಮಗೆ. LTPO ಎಲ್ಲ ಈ ಪ್ರೈಸನ್ಗೆ ಕೊಡ್ತಾ ಇದ್ದಾರೆ ಇತ್ತೀಚೆಗೆ. ಸೊ ಡಿಸ್ಪ್ಲೇ ಚೆನ್ನಾಗಿದೆ ಮತ್ತು ಸ್ಪ್ಲಾಶ್ ಟಚ್ ಅಂತಂದರೆ ನಿಮ್ಮ ಕೈ ವೆಟ್ಟಾಗಿದ್ರೂ ಸಹ, ಕೈ ನೀರಾಗಿದ್ರೂ ಸಹ ನೀವು ಈ ಫೋನ್ನ ಆಪ್ರೇಟ್ ಮಾಡ್ಬೋದು. ಒಂದು ಒಳ್ಳೆ ವಿಷಯ. ಡಿಸ್ಪ್ಲೇ ಪರವಾಗಿಲ್ಲ ಅಂತೀನಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು ಮತ್ತು ಇನ್ನೊಂದು 8 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದುಬಿಟ್ಟು ಅವರು ಎಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ಬಟ್ ನಾನು ಚೆಕ್ ಮಾಡಿದಂಗೆ LPDDR4X ರ್ಯಾಮ್ ಇರಬಹುದು ಅಂತ ಅನ್ನಿಸ್ತಾ ಇದೆ. ಬೇಜಾರಾಗುವಂಥ ವಿಷಯ. 5 ಕೊಟ್ಟಿದ್ರೆ ಒಳ್ಳೆಯದು, ಬಟ್ ಅವ್ರು ಸ್ಪೆಸಿಫೈ ಮಾಡಿಲ್ಲ. ಸ್ಪೆಸಿಫೈ ಮಾಡಿಲ್ಲ ಅಂದರೆ ಮೋಸ್ಟ್ಲಿ 4X ಇರ್ಬೋದು ಅಂತ ಅನಿಸುತ್ತೆ. ಮತ್ತು UFS 3.1 ಸ್ಟೋರೇಜ್ ಇದೆ. ಇದು ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮಗೆ ಈ ಒಂದು ಸ್ಮಾರ್ಟ್ಫೋನ್ 2 ಕಲರ್ ವೇರಿಯಂಟಲ್ಲಿ, ಒಂದು ಡಸ್ಟ್ ಪಿಂಕ್ ಅಂತ ಇದೇನು ನೋಡ್ತಾ ಇದ್ದಾರೆ, ಇದು ಡಸ್ಟ್ ಪಿಂಕು. ಇನ್ನೊಂದು ಮಿಡ್ ನೈಟ್ ನೇವಿ ಅಂತ ಬರುತ್ತೆ. ಸೊ ಅದು ಇನ್ನೊಂದು ಕಲರು, ಸ್ವಲ್ಪ ಡಾರ್ಕರ್ ಕಲರಲ್ಲಿ ಬರುತ್ತೆ. ನೀವು ಇವೆರಡರಲ್ಲಿ ಯಾವುದನ್ನು ಬೇಕಾದ್ರೂ ಪ್ರಿಫರ್ ಮಾಡಬಹುದು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಡೈಮೆನ್ಸಿಟಿ 7050 5G ಪ್ರೋಸೆಸರ್. ಇದೊಂಥರ ಮಿಡ್ ಎಂಡ್ ಪ್ರೋಸೆಸರ್ ಆಯಿತಾ. ಇದು ಮಾಲಿ G68 GPU ಜೊತೆಗೆ ಬರುತ್ತೆ. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಸುಮಾರು 5.5 ಲಕ್ಷ, ಅಪ್ರಾಕ್ಸಿಮೇಟ್ಲಿ 5.5 ಲಕ್ಷ ಅಂಥದ್ದು ಬೆಂಚ್ ಮಾರ್ಕ್ ರೇಟಿಂಗನ್ನು ಕೊಡ್ತು. ಇದು ಈ ಬೆಲೆಗೆ ಸ್ವಲ್ಪ ಕಡಿಮೆನೇ. ಈ ಬೆಲೆಗೆ ನಿಮ್ಗೆ ಆರಾಮಾಗಿ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಸ್ಮಾರ್ಟ್ಫೋನ್ ಕಣ್ಣು ಮುಚ್ಕೊಂಡು ಸಿಗುತ್ತೆ ಆಯಿತಾ. ಇದರ ಜೊತೆಗೆ ನಾವು ಬೆಂಚ್ ಮಾರ್ಕ್ ಚೆಕ್ ಮಾಡ್ತಿರ್ಬೇಕಾದ್ರೆ ಈ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ಎಷ್ಟು ಚೇಂಜ್ ಆಗುತ್ತೆ ಇದನ್ನು ಕೂಡ ಚೆಕ್ ಮಾಡಿದ್ವು. ಟೆಂಪ್ರೇಚರ್ ಚೇಂಜ್ ಬಂದ್ಬಿಟ್ಟು ಹೆವಿ ಇಂಪ್ರೆಸಿವ್ ಅನ್ನಿಸ್ತು. ಚೆಕ್ ಮಾಡೋಕ್ಕಿಂತ ಮುಂಚೆ 36 ಡಿಗ್ರಿ ಸೆಲ್ಸಿಯಸ್ ಇತ್ತು. ಚೆಕ್ ಮಾಡಾದ್ಮೇಲೆ ಬರೀ 3 ಡಿಗ್ರಿ ವೇರಿಯೇಷನ್ ಆಗಿದೆ, 39. ಸೊ ಈ ಒಂದು ಸ್ಮಾರ್ಟ್ಫೋನ್ ಅಷ್ಟೊಂದು ಹೀಟ್ ಆಗಲ್ಲ. ಆಬ್ವಿಯಸ್ಲಿ ಪರ್ಫಾರ್ಮೆನ್ಸ್ ಕೊಡುವಂಥ ಪ್ರೊಸೆಸರ್ ಅಲ್ಲ, ಅದರಿಂದ ಜಾಸ್ತಿ ಹೀಟ್ ಕೂಡ ಆಗಲ್ಲ. ಇನ್ನು ಬ್ಯಾಟ್ರಿ ಡ್ರೈನಿಂಗ್ ಬಂತು ಅಂತ ಅಂದರೆ ಬೆಂಚ್ ಮಾರ್ಕ್ ಚೆಕ್ ಮಾಡೋಕ್ಕಿಂತ ಮುಂಚೆ 42% ಇತ್ತು. ಚೆಕ್ ಮಾಡಾದ್ಮೇಲೆ 37% ಆಯಿತು. ಸೊ 5-6% ಬ್ಯಾಟ್ರಿ ಡ್ರೈನ್ ಆಗಿದೆ. ಇದು ತುಂಬ ನಾರ್ಮಲ್ ಆಯಿತಾ. ಸೊ ಒಂದು ಒಳ್ಳೆ ವಿಷಯ ಅಂತೀನಿ. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು ನಾವು. BGMIನಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗುತ್ತೆ. ಎಕ್ಸ್ಟ್ರೀಮ್ ಪ್ಲಸ್ ಹೋಗಲ್ಲ, ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಓಕೆ. ಮತ್ತು HDR ಅಲ್ಟ್ರಾ ತನಕ ಹೋಗುತ್ತೆ ಗ್ರಾಫಿಕ್ಸ್. ಸೊ ಅಲ್ಟ್ರಾ HDR ಆಪ್ಷನ್ ಇಲ್ಲ, HDR ಅಲ್ಟ್ರಾ ತನಕ ಹೋಗುತ್ತೆ. ಸೊ ಇದರಲ್ಲಿ ಗೇಮ್ ಪ್ಲೇ ಸುಮಾರಾಗಿದೆ ಆಯಿತಾ. ಇಂಟೆನ್ಸಿವ್ ಗೇಮ್ ಪ್ಲೇ ಟೈಮಲ್ಲಿ ಕೆಲವೊಂದು ಸಲ ಲ್ಯಾಗಿ ಫೀಲ್ ಆಗ್ಬೋದು. ಆಬ್ವಿಯಸ್ಲಿ ಇದು ಗೇಮಿಂಗ್ ಪ್ರೋಸೆಸರ್ ಅಲ್ಲ, ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕಾಗಲ್ಲ. ಈ ಪ್ರೈಸಲ್ಲಿ ಆಗಲಿಲ್ಲ, ಇದಕ್ಕಿಂತ ಚೆನ್ನಾಗಿರೋ ಪ್ರೋಸೆಸರ್ ನಿಮಗೆ ಸಿಗುತ್ತೆ. ಇದು ಓಕೆ ಅಂತೀನಿ ಆಯಿತಾ. ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್, ಆದರೆ ಈ ಬೆಲೆಗಲ್ಲ ನಂಗೆ ಅನ್ನಿಸ್ದಂಗೆ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ರೇರಲ್ಲಿ 2 ಕ್ಯಾಮ್ರಾ ಇದೆ. ನೋಡಿದ್ರೆ 3 ಕ್ಯಾಮ್ರಾನ ಅಂತ ಅನಿಸುತ್ತೆ, ಬಟ್ 2 ಕ್ಯಾಮ್ರಾ ಕೊಟ್ಟಿರೋದು. ಅದರಲ್ಲಿ ಮೇಯ್ನ್ ಸೆನ್ಸರ್ ಬಂದುಬಿಟ್ಟು 64 MP OV64B ಸೆನ್ಸರ್ ಆಯಿತಾ. ಇದು 1.7 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್. ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಈ ಒಂದು ಫೋನಲ್ಲಿ ಕೊಟ್ಟಿದ್ರೆ ಅಲ್ಲಾಡುತ್ತೆ ಯೂಶ್ವಲಿ ಆಯಿತಾ. ಸೊ ನೋಡಿ ಅಲ್ಲಾಡಲ್ಲ. ಇದು ಇನ್ನೊಂದು ಫೋನು ನೋಡಿ ಅಲ್ಲಾಡತ್ತಿದು. ಸೊ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದ್ದರೆ ಕ್ಯಾಮ್ರಾ ಮಾಡ್ಯೂಲ್ ಅಲ್ಲಾಡ್ತಾ ಇರುತ್ತೆ ಹಿಂಗೆ, ಅಂದರೆ ಫ್ಲೋಟಿಂಗ್ ಆಗ್ತಾ ಇರುತ್ತಲ್ಲ, ಅದೊಂಥರ ಗಿಂಬಲ್ ಥರ ವರ್ಕ್ ಆಗಬೇಕಲ್ವ. ಸೊ ಅದರಿಂದ ಅಲ್ಲಾಡುತ್ತೆ. ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇಲ್ಲ. ಇದರ ಜೊತೆಗೆ ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಡೆಪ್ತ್ ಸೆನ್ಸರ್ ಕೊಟ್ಟಿದ್ದಾರೆ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಈ ಮೇನ್ ಸೆನ್ಸರ್ ತೆಗೆಯುವಂಥ ಫೋಟೋ ಪರವಾಗಿಲ್ಲ ಅಂತೀನಿ. ದ ಬೆಸ್ಟ್ ಅಂತನಲ್ಲ, ಸುಮಾರಾಗಿದೆ. ನಾರ್ಮಲ್ ಫೋಟೋಗ್ರಫಿಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಪೋರ್ಟ್ರೇಟ್ ಎಡ್ಜ್ ಡಿಟೆಕ್ಷನ್ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ. ಕಲರ್ಸ್ ಕೆಲವೊಂದು ಕಡೆ ಓವರ್ ಸ್ಯಾಚುರೇಟ್ ಅಂತ ಅನ್ನಿಸ್ಬೋದು, ಕೆಲವು ಕಡೆ ನ್ಯಾಚುರಲ್ ಅಂತ ಅನ್ನಿಸ್ಬೋದು. ಡೀಟೇಲ್ಸ್ ಚೆನ್ನಾಗಿದೆ ಆಯಿತಾ. ಲೋ ಲೈಟಲ್ಲಿ ಪರವಾಗಿಲ್ಲ ಅಂತೀನಿ. ಕ್ಲಾರಿಟಿ ಸುಮಾರಾಗಿದೆ. ದ ಬೆಸ್ಟ್ ಒಂದು ಫೋಟೋ ಸ್ಯಾಂಪಲ್ ನಿಮಗೆ ಸಿಗಲ್ಲ, ದ ಬೆಸ್ಟ್ ಫೋಟೋ ಸ್ಯಾಂಪಲ್ ಸಿಗಲ್ಲ. ಈ ಪ್ರೈಸಲ್ಲಿ ಇದಕ್ಕಿಂತ ಬೆಟರ್ ಫೋಟೋ ತೆಗೆಯುವಂಥ ಫೋನ್ಗಳು ನಿಮಗೆ ಸಿಗ್ತವೆ. ಒಟ್ಟು ಕ್ಯಾಮ್ರಾ ತುಂಬ ಡೀಸೆಂಟ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 8 ಮೆಗಾಪಿಕ್ಸೆಲಿಂದ ಫ್ರಂಟ್ ಕ್ಯಾಮ್ರಾ ನಮಗೆ ಸಿಗ್ತಾರೆ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸ್ವಲ್ಪ ಫೇಸನ್ನು ತುಂಬ ಬ್ಯೂಟಿಫೈ ಮಾಡುತ್ತೆ. ಅದನ್ನು ಬೇಕಾದ್ರೆ ನೀವು ಆಫ್ ಕೂಡ ಮಾಡ್ಕೊಬೋದು. ಕ್ಲಾರಿಟಿ ಡೀಟೇಲ್ಸ್ ಚೆನ್ನಾಗಿದೆ ಅನ್ನಿಸ್ತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ಈ ಫೋನಿಂದು ಗ್ಯಾಲರಿಯಲ್ಲಿ ನಮಗೆ AI ಎರೇಸರ್ ಫೀಚರ್ ಇದೆ. ಸೊ ನಿಮಗೆ ಇಷ್ಟ ಆಗದಿರುವಂಥ ಆಬ್ಜೆಕ್ಟನ್ನು ಸರ್ಕಲ್ ಮಾಡಿಬಿಟ್ಟು ನಾವು ಎರೇಸ್ ಮಾಡ್ಬೋದು. ಜೊತೆಗೆ
ಈ ಸ್ಮಾರ್ಟ್ ಮ್ಯಾಟಿಂಗ್ ಅಂದರೆ ಲಾಂಗ್ ಪ್ರೆಸ್ ಮಾಡಿದ್ರೆ ನಾವು ಸ್ಟಿಕ್ಕರೆಲ್ಲ ಮಾಡ್ಬೋದಲ್ವ, ಆಟೋಮೆಟಿಕ್ ಸೆಲೆಕ್ಟ್ ಮಾಡ್ಕೊಳತ್ತಲ್ವ, ಅದನ್ನು ಕೊಟ್ಟಿದ್ದಾರೆ. ಈಗಂತೂ ಎಲ್ಲ ಫೋನಲ್ಲೂ ಕೂಡ ನಮಗೆ ಸಿಗ್ತಾ ಇದೆ. ಸೊ ಈ ರೀತಿ ಕೆಲವೊಂದು ಫೀಚರ್ಗಳು ನಮಗೆ ಕೆಲವೊಂದು ಯುನೀಕ್ ಕ್ಯಾಮ್ರಾ ಫೀಚರ್ಗಳು ನಮಗೆ ಇದರಲ್ಲಿ ಸಿಗ್ತಾ ಇದೆ. ಕೆಲವೊಂದು ಫಿಲ್ಟರ್ಸ್ನೆಲ್ಲ ಕೊಟ್ಟಿದ್ದಾರೆ, ಕೆಲವೊಂದು ವಿವಿಡ್ ವಾರ್ಮ್ ಫಿಲ್ಟರ್ಸ್ ಎಲ್ಲ ಇದೆ, ಪ್ರೋ ಮೋಡ್ ಇದೆ. ನಾರ್ಮಲಿ ಇತ್ತೀಚೆಗಂತೂ ಎಲ್ಲ ಫೋನಲ್ಲೂ ಕೂಡ ಬರುತ್ತೆ ಗುರು. ಸೊ ಅದೆಲ್ಲ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ರೇರ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ನಾರ್ಮಲ್ ಫ್ರಂಟ್ ಕ್ಯಾಮ್ರಾನು ಕೂಡ 4K ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ನಂಗೆ ಅನ್ನಿಸ್ದಂಗೆ. ಓವರಾಲ್ ಕ್ಯಾಮ್ರಾ ಓಕೆ ಅಂತೀನಿ, ಹೆವಿ ಇಂಪ್ರೆಸಿವ್ ಅಲ್ಲ, ಓಕೆ ಅಂತೀನಿ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ನಾರ್ಮಲ್ಲು ಈ ಪ್ರೈಸ್ ರೇಂಜಿಗೆ, ಮತ್ತು ಫೇಸ್ ಅನ್ಲಾಕ್ ಸಹ ಇರುವಂಥದ್ದು ವೈಡ್ L1 ಸೆಕ್ಯೂರಿಟಿ ಸಹ ನಮಗೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಸ್ಟ್ಯಾಂಡರ್ಡ್ 5000 mAh ಕೆಪಾಸಿಟಿ ಬ್ಯಾಟ್ರಿ, ಇಷ್ಟು ತಿನ್ನಾಗಿದ್ರು ಕೂಡ 5000 ಕೊಟ್ಟಿರೋದು ಇಂಪ್ರೆಸಿವ್ ಅನ್ನಿಸ್ತು. ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ, ಬಟ್ ಇದು 67 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಮಾಡುತ್ತೆ. ಸೂಪರ್ ಊಕ್ ಚಾರ್ಜರು, ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. 100%ನ ಬರೀ 44 ನಿಮಿಷದಲ್ಲಿ ಕಂಪ್ಲೀಟ್ ಮಾಡುತ್ತಂತೆ. ಇನ್ನು OS ಬಂತು ಅಂತ ಅಂದರೆ ಆ್ಯಂಡ್ರಾಯ್ಡ್ 14 ಬೇಸ್ ಆಗ್ತಿರುವಂಥ ಕಲರ್ OS 14. ಇದು ನೋಡೋಕ್ಕೇನೋ ಚೆನ್ನಾಗಿದೆ, ನಿಮಗೆ ಸೇಮ್ OnePlus OS ರೀತಿ ಅನಿಸುತ್ತೆ ನೋಡೋಕ್ಕೆ. ಬಟ್ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ಗಳಿದ್ದಾವೆ ನಿಮ್ಗೆ ಇದರಲ್ಲಿ, ಹಾಟ್ ಆ್ಯಪ್ಸ್ ಅಂತ, ಹಾಟ್ ಗೇಮ್ಸ್ ಅಂತ ಡಿಸೇಬಲ್ ಕೂಡ ಮಾಡ್ಬೋದು, ಮತ್ತು ತುಂಬ ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಅದನ್ನು ಅನ್ಇನ್ಸ್ಟಾಲ್ ಮಾಡ್ಬೋದು. ಒಟ್ಟಿಗೆ ಸ್ಮೂತಾಗಿ ಕೆಲಸವನ್ನು ಮಾಡ್ತಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದೆ ಅಂತ ಕಾಣುತ್ತೆ. ಈ ಒಂದು ವಾಯ್ಸಲ್ಲಿ ನಮಗೆ ಗೆಸ್ಚರ್ಸ್ ಫೀಚರ್ ಎಲ್ಲ ಸಿಗುತ್ತೆ ಆಯಿತಾ. ಸೊ ನೀವು ಸೆಲ್ಫಿ ತಗೊಳ್ಳೋದಕ್ಕೆ, ಏರ್ ಗೆಸ್ಚರ್ಸ್ಗಳು, ಸ್ವೈಪ್ ಮಾಡೋದಕ್ಕೆ, ರೀಲ್ಸ್ ಅದು ಇದು ಎಲ್ಲ. ಸೊ ಈ ರೀತಿ ಅನೇಕ ಏರ್ ಗೆಸ್ಚರ್ಸ್ಗಳು ಮತ್ತು ಆಕ್ವಾರ್ಡ್ ಡೈನಮಿಕ್ಸ್ ಅಂತ ಆಯಿತಾ. ಸೊ ಇದೊಂದು ರೀತಿ ಡೈನಮಿಕ್ ಐಲ್ಯಾಂಡ್ ರೀತಿ ನೋಟಿಫಿಕೇಷನ್ ಬಂತು ಅಂದರೆ ಈ ಕಡೆ ಬಬಲ್ ಬರುತ್ತೆ ಲೆಫ್ಟಲ್ಲಿ, ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಎಕ್ಸ್ಪ್ಯಾಂಡ್ ಆಗುತ್ತೆ ಮ್ಯೂಸಿಕ್ ಪ್ಲೇ ಆಗ್ತಿರ್ಬೇಕಾದ್ರೆ. ಸೊ ಇದೆಲ್ಲ ನಿಮಗಿಲ್ಲಿ ಈ ಫ್ರಂಟ್ ಕ್ಯಾಮ್ರಾ ಪಕ್ಕದಲ್ಲಿ ನಿಮಗೆ ತೋರಿಸುತ್ತಾಯ್ತಾ. ಸೊ ಫೈಲ್ ಡಾಕ್ ಅಂತ ಇದೊಂದು ಯುನೀಕ್ ಫೀಚರ್, ನನಗೆ ಇಷ್ಟ ಆದಂಥ ಫೀಚರು. ನೀವು ಈ ಫೈಲ್ ಡಾಕ್ ಒಳಗೆ ಏನಾದರೂ ಒಂದು ಫೈಲ್ ಇಟ್ರಿ ಅಂತ ಅಂದರೆ ಮಲ್ಟಿಪಲ್ ಅಪ್ಲಿಕೇಶನ್ ಒಳಗಡೆ ಈ ಒಂದು ಫೈಲನ್ನು ನೀವು ಟ್ರಾನ್ಸ್ಫರ್ ಮಾಡ್ಕೋಬೋದು ಆಯಿತಾ. ಒಂದು ಅಪ್ಲಿಕೇಶನಿಂದ ಫೈಲ್ ಡಾಕ್ ಒಳಗೆ ಹಾಕಿ ಆ ಡಾಕಿಂದ ಇನ್ನೊಂದು ಅಪ್ಲಿಕೇಶನಿಗೆ ನಾವು ಫೈಲ್ಸ್ನ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದೊಂದು ತುಂಬ ಯುನೀಕ್ ಫೀಚರ್ ಅನ್ನಿಸ್ತು. ಎಲ್ಲ ಫೀಚರ್ಗಳು ನಮಗೆ ಈ ಒಂದು ಕಲರ್ ವಾಯ್ಸ್ 14 ಸಿಗ್ತಾ ಇದೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಬೇಜಾರಾಗುವಂಥ ವಿಷಯ ಮೋನೋ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ, ಬಟ್ ಮೋನೋ ಕೊಟ್ಟಿದ್ದಾರೆ. ನೀವು ಸ್ಪೀಕರ್ನ 100% ಮಾಡಿದ ತಕ್ಷಣ ಇನ್ನೊಂದು ಸಲ ಪ್ರೆಸ್ ಮಾಡಿದ್ರೆ 300% ಬೂಸ್ಟ್ ಆಗುತ್ತೆ, ಜೋರಾಗಿ ಕೂಡ ಕೇಳುತ್ತೆ, ಹೆವಿ ಆಯಿತಾ. ಸೊ ಇಷ್ಟ ಆಯ್ತು ನನಗೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6 ನಮಗೆ ಸಿಗ್ತಾ ಇದೆ. ಬ್ಲೂಟೂತ್ 5.2 ಸಹ ಕೊಟ್ಟಿದ್ದಾರೆ. 5G ಬ್ಯಾಂಡ್ಸ್ ಎಷ್ಟಿದೆ ಅಂತ ಗೊತ್ತಿಲ್ಲ, ಒಟ್ಟಿಗೆ ನಮ್ಮ ದೇಶದ್ದು 5G ನೆಟ್ವರ್ಕನ್ನು ಸಪೋರ್ಟ್ ಮಾಡುತ್ತಲ್ಲ, ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೋಸ್ಟ್ಲಿ ಒಂದು 9 5G ಬ್ಯಾಂಡ್ ಇರ್ಬೋದು, ಎಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ ಅವರು. ಇದು ಬಿಟ್ಟರೆ ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಸಿಗ್ತಾ ಇದೆ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸ್ನ ಕೂಡ ಈ ಒಂದು ಸ್ಮಾರ್ಟ್ಫೋನಿಗೆ ಆ್ಯಡ್ ಮಾಡಿದ್ದಾರೆ ಆಯಿತಾ. ಸೊ ನೀವು ಹಾಗಾದರೆ ಕೇಳ್ಬೋದು, ಈ ಸ್ಮಾರ್ಟ್ಫೋನ್ನ 25,000 ಇನ್ ಕೇಸ್ ಲಾಂಚ್ ಆದರೆ ಪರ್ಚೇಸ್ ಮಾಡ್ಬೋದಾ ಅಂತ. ನನಗೆ ಈ ಪ್ರೈಸ್ ರೇಂಜಿಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಫೋನಿಂದು ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಮತ್ತು IP69 ರೇಟಿಂಗ್, ಮತ್ತು ಈ ಫೋನಿಂದು ಗ್ಲಾಸ್ ಬ್ಯಾಕ್ ಡಿಸೈನು, ಗ್ಲಾಸ್ ಬ್ಯಾಕ್ ವೀಗನ್ನು ಮತ್ತು ಒಂದು ರೀತಿ ಯುನೀಕ್ ಟೆಕ್ಸ್ಚರ್ ಡಿಸೈನ್ ಆಯಿತಾ. ಸೊ ಇದು ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು ಲುಕ್ಕು ಈ ಫೋನಿಂದು. ಡಿಸ್ಪ್ಲೇ ಚೆನ್ನಾಗಿದೆ, ರ್ಯಾಮ್ ಓಕೆ, ಸ್ಟೋರೇಜ್ ಚೆನ್ನಾಗಿದೆ, ಕ್ಯಾಮ್ರಾ ಓಕೆ ಅಂತೀನಿ, ಪರವಾಗಿಲ್ಲ. ಪರ್ಫಾಮೆನ್ಸು ಅಷ್ಟಕ್ಕಷ್ಟೇ. ಅದನ್ನು ಬಿಟ್ಟರೆ ಬ್ಯಾಟ್ರಿ ಓಕೆ, ಚಾರ್ಜರ್ ತುಂಬ ಫಾಸ್ಟಾಗಿದೆ, ವಾಯ್ಸ್ ಸುಮಾರಾಗಿದೆ, ಸ್ಪೀಕರ್ ಪರವಾಗಿಲ್ಲ. ಇದಿಷ್ಟು ಈ ಫೋನಿಂದು ಕೆಲವೊಂದು ಓವರ್ವ್ಯೂ ಆಯಿತಾ. ನಿಮಗೆ ಇನ್ ಕೇಸ್ ಈ ಫೋನಲ್ಲಿರುವಂಥ ಚೆನ್ನಾಗಿರುವಂಥ ಫೀಚರ್ ನಿಮಗೆ ಅವಶ್ಯಕತೆ ಇದ್ದರೆ ಆಯಿತಾ, ಉಳಿದ ಫೀಚರ್ ಮ್ಯಾಟ್ರ್ ಆಗಲ್ಲ, ಒಂದು ಆಪ್ಷನ್ ಆಗ್ಬೋದು ಆಯಿತಾ. ನನಗನ್ನಿಸ್ತಂಗೆ ಈ ಬೆಲೆಗೆ ಇದಕ್ಕಿಂತ ಒಳ್ಳೆ ಫೋನ್ ಅಂತೂ ಸಿಗ್ತವೆ. ಇದು ನನ್ನ ಆನೆಸ್ಟ್ ಒಪಿನಿಯನ್ ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ. ಲುಕ್ ವೈಸ್ ಒಂದು ಸಖತ ಮಾಡಿದ್ದಾರೆ ಆಯಿತಾ. ಡ್ಯೂರಬಿಲಿಟಿ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ. ಸೊ ಇಷ್ಟು ಈ ಫೋನಿಂದ ನನ್ನ ಆನೆಸ್ಟ್ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.